ಏನು ನಡೀತು ಅಂತ ಈಗ ಹೇಳು ಭಾವನಾ. ಯಾಕೆ ನಿಮ್ಮಣ್ಣ ಇದ್ದಕ್ಕಿದ್ದಂಗೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದರು? ನೀನು ಅಷ್ಟೇ. ಹಾಗೆಲ್ಲ ಸಿದ್ದು ಅವ್ರನ್ನ ಯಾವತ್ತೂ ಬಿಟ್ಟು ಬರೋಳೆ ಅಲ್ಲ. ಬಂದಿದೀಯಾ ಅಂತಂದ್ರೆ ಅಲ್ಲೇನೋ ದೊಡ್ಡದಾಗೆ ನಡೆದಿರಬೇಕು. ಏನಾಯ್ತು ಅಂತ ಈಗಲಾದರೂ ಸರಿಯಾಗಿ ಹೇಳು ಭಾವನಾ. ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅಂತಾರಲ್ಲ, ಅದಕ್ಕೆ ಹಾಗೆ ಪೊಲೀಸ್ ಕಂಪ್ಲೇಂಟ್ ವಿಷಯದಲ್ಲಿ ಎಲ್ಲ ಆದ್ಮೇಲೆ ಇದನ್ನ ಇಲ್ಲಿಗೆ ಬಿಡೋದು ಬೇಡ ಅಂತ ನಮ್ಮ ಮಾವ ಪಂಚಾಯತಿ ಕರೆಸಿದ್ರು. ಸಣ್ಣ ಅಣ್ಣನೂ ಬಂದಿದ್ದ. ಅಲ್ಲಿ ನಮ್ಮ ಮಾವ ಅಪ್ಪ ಅಮ್ಮನ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ಅದನ್ನ ಕೇಳಿಸ್ಕೊಂಡು ಅಣ್ಣಂಗೆ ತುಂಬಾ ಕೋಪ ಬಂತು. ನಮ್ಮ ಮಾವನ ಮೇಲೆ ಕೈ ಮಾಡಕ್ ಹೋದ. ಆಗ ನಮ್ಮ ಮಾವ ಸಂತು ನನ್ನ ಹೊಡೆದೇ ಬಿಟ್ರು. ಆ ಸಿಟ್ಟಲ್ಲಿ ನೀನಿಲ್ಲಿರ್ಬೇಡ, ನಮ್ಮ ಮನೆಗೆ ಬಾ ಅಂತ ಸಂತು ಅಣ್ಣ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ನಡೆದು ಹೋಯ್ತಾ? ನಿಮ್ಮಣ್ಣ ನನಗೆ ಹೇಳಿದ್ರು ಭಾವನ ಮನೆಯಲ್ಲಿ ಪಂಚಾಯತಿ ನಡೆಯುತ್ತೆ ಅಂತ. ಅತ್ತೆ ಮಾವ ಹೋಗ್ಲಿ ಬಿಡ್ರಿ ಎಂದಿದ್ದಕ್ಕೆ ನಾನೇ ಹೋಗ್ತೀನಿ, ಭಾವನನ ಪರವಾಗಿ ಮಾತಾಡೋದಕ್ಕೆ ಅಲ್ಲಿ ಯಾರಾದರೂ ಒಬ್ರು ಬೇಕು ಅಂತ ಹೇಳಿದ್ರು. ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ಆದರೆ ಈಗ ನೋಡು, ಎಲ್ಲ 1ಕ್ಕೆ 4 ಮಾಡಿಟ್ಟು ಬಂದಿದ್ದಾರೆ. ಪಂಚಾಯತಿ ಅಂದಮೇಲೆ ಒಬ್ಬೊಬ್ರು ಒಂದೊಂದು ಮಾತಾಡೋದು ಸಹಜನಪ್ಪ. ಹಾಗಂತ ಮನೆ ಹೆಣ್ಮಕ್ಳನ್ನ ಗಂಡನ ಮನೆ ಬಿಡಿಸ್ಬಿಟ್ಟು ತವ್ರ ಮನೆ ಕರ್ಕೊಂಡ್ಬಂದ್ಬಿಡ್ತಾರ ಯಾರಾದರೂ? ಛೇ, ಯಾವಾಗಲೂ ಹೀಗೆ ಅವರು ದುಡುಕು ಬುದ್ಧಿ. ಅಲ್ಲ ಭಾವನಾ, ನೀನು ಬುದ್ಧಿವಂತೆ. ನಿಮ್ಮ ಅಣ್ಣನ ಮಾತು ಕೇಳೋದಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬಾರ್ದಿತ್ತ? ಇಲ್ಲ, ಅದಕ್ಕೆ ಆ ಮನೆಯಲ್ಲಿ ಮಾತೆತ್ತಿದ್ರೆ ಸಾಕು, ಅಪ್ಪ ಅಮ್ಮನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ರು. ನನಗೂ ಕೇಳಿ ಕೇಳಿ ಸಾಕಾಗೋಯ್ತು. ನನಗೆಷ್ಟು ನೋವಾಗಿದೆ ಗೊತ್ತಾ? ಪಾಪ ಅಪ್ಪ ಅಮ್ಮ ಏನ್ ತಪ್ಪು ಮಾಡಿದ್ದಾರೆ ಅದಕ್ಕೆ? ಅವ್ರನ್ನ ಯಾಕೆ ಬೈಬೇಕು? ಪಾಪ ಅವ್ರ ಪಾಡ್ಗವ್ರಿದ್ದಾರೆ. ಗಂಡನ ಮನೆಯಲ್ಲಿ ಸೊಸೆ ತವ್ರ ಮನೆಯವ್ರನ್ನ ಆಡ್ಕೊಳ್ಳೋದು ತುಂಬಾ ಸಹಜ ಭಾವನಾ. ಎಲ್ಲರ ಮನೆಯಲ್ಲೂ ಪ್ರತಿ ಹೆಣ್ಮಕ್ಳು ಏನು ಶಾಂತಮ್ಮ, ಇಷ್ಟು ದಿವಸ ನನ್ನ ಹೆಂಡತಿ ಬದುಕಿದ್ದಾರೆ ಅಂತ ನಾನು ಹೇಳಿದಾಗ ಜಯಂತನಿಗೆ ಹುಚ್ಚಿಡ್ದಿದೆ, ಒಂದು ಭ್ರಮೆ ಅಂತ ಇದ್ರಿ. ಈಗ ಥಿಯೇಟ್ರ್ನಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ಶಾಂತಮ್ಮ. ಈಗಾದ್ರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಂತ ನಿಮಗೆ? ಹಾ, ಬಂತಪ್ಪ, ನಂಬಿಕೆ ಬಂತು. ಶಾಂತಮ್ಮ, ಈ ಗೂಬೆ ವಿಶ್ವನಿಗೆ ಎಷ್ಟು ಧೈರ್ಯ ಅಂತ. ನನ್ನ ಹೆಂಡತಿನ ಅವನ ಹತ್ರ ಇಟ್ಕೊಂಡು ಥಿಯೇಟ್ರ್ ಕರ್ಕೊಂಬರ್ತೀನಿ ಅಂತ ಹೇಳಿದ್ದ, ಅವನೇ ಮಾಡೋದು ಬಿಟ್ಟ. ಶಾಂತಮ್ಮ, ನನ್ನ ಹೆಂಡತಿನ ನೋಡೋಕ್ಕೆ ನಾನು ಅವನ ಹತ್ರ ಪರ್ಮಿಷನ್ ಇಸ್ಕೋಬೇಕಾ? ಈಗ ಅವ್ನು ಮಾಡಿರೋ ತಪ್ಪಿಗೆ ನಾನು ಅವನಿಗೆ ಶಿಕ್ಷೆ ಕೊಡಬೇಕಾ ಬೇಡವಾ? ಹೌದು, ಶಿಕ್ಷೆ ಕೊಡ್ಬೇಕು ಅವನಿಗೆ, ಸರಿಯಾಗಿ ಶಿಕ್ಷೆ ಕೊಡಬೇಕು. ಆದ್ರೆ ನಿನ್ನ ವಸ್ತು ಅವನ ಕೈಲಿದೆಯಲ್ವಾ, ಅದನ್ನ ಪಡ್ಕೊಳ್ಳೋವರೆಗೂ ಸ್ವಲ್ಪ ಸಮಾಧಾನವಾಗಿರ್ಬೇಕಪ್ಪ. ಇಲ್ಲಾಂದ್ರೆ ಅವನು ಜಾನ್ವಿಗೆ ತೊಂದರೆ ಕೊಡಲ್ವಾ? ಅದಕ್ಕೆ ಅಲ್ವಾ ಶಾಂತಮ್ಮ ಗುದ್ದಾಡೋ ಶಕ್ತಿ ಇದ್ರು ತಾಳ್ಮೆಯಿಂದ ಕಾಯ್ತಾ ಇರೋದು. ಜಾನ್ವಿಯವ್ರು ಏನಾದರೂ ನಿನ್ನ ಕೈಗೆ ಸಿಕ್ಕಿದ್ರೆ ಅಲ್ಲೇ ಥಿಯೇಟ್ರ್ ಮುಂದೆನೆ ಸಿಗದು ಹಾಕ್ಬಿಡ್ತಾ ಇದ್ದೆ ಅವನು. ಅಲ್ಲಪ್ಪ ಜಯಂತ್, ಹುಟ್ಟು ಸಾವು ಯಾರ ಕೈಲೂ ಇಲ್ಲ ಅಂದಮೇಲೆ ನೀನ್ ಯಾಕೆ ಆ ನಿರ್ಧಾರ ತಗೋತೀಯಾ? ನಾವು ತಪ್ಪು ಮಾಡಿದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ ಬಿಡು. ಇಲ್ಲ ಶಾಂತಮ್ಮ, ಎಲ್ಲ ತಪ್ಪು ಮಾಡಿದವ್ರಿಗೂ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತಾನೆ ದೇವರು ನನ್ನಂಥವ್ರನ್ನ ಈ ಭೂಮಿ ಮೇಲೆ ಹುಟ್ಟಿಸಿರ್ತಾನೆ. ಈ ಗೂಬೆ ವಿಶ್ವನಿಗೆ ನಾನೇ ಕೈಯಾರೆ ಶಿಕ್ಷೆ ಕೊಡ್ತೀನಿ. ಜಾನ್ವಿಯವ್ರು ನಂಗೆ ಒಂದ್ಸರಿ ಕೈ ಸಿಕ್ಬಿಟ್ರೆ ಸಾಕು, ಆಮೇಲೆ ಅವನು ಗೋರಿ ಕಟ್ಟೋದು ಗ್ಯಾರಂಟಿ.
ಅಲ್ಲ, ಜಾನ್ವಿ ಅವನ ಜೊತೆಯಲ್ಲೇ ಇದ್ದಾಳೆ ಅಂತೀಯ. ಮತ್ತೆ ನೀನು ಅವ್ರ ಮನೆಗೆ ಹೋದಾಗ ಒಂದ್ಸರಿನೂ ಅವಳು ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅಂತೀಯ. ಮತ್ತೆ ಹೇಗೆ ಹುಡುಕ್ತೀಯ? ಹುಡುಕ್ತೀನಿ ಶಾಂತಮ್ಮ. ಅವರು ಬದುಕಿಲ್ಲ ಅಂತ ಅನ್ನಿಸ್ದಾಗಲೇ ಹುಚ್ಚಿನ ಥರ ಹುಡುಕಿದ್ದೀನಿ. ಈಗ ಅವ್ರನ್ನ ಸುತ್ತಮುತ್ತಲು ಇದ್ದಾರೆ ಅಂತ ಖಚಿತ ಆದಮೇಲೆ ಹುಡುಕ್ತಾ ಇರ್ತೀನ. ಹುಡುಕ್ತೀನಿ ಶಾಂತಮ್ಮ, ಎಷ್ಟೇ ಕಷ್ಟ ಆದರೂ ಸರಿ. ಹುಡುಕು, ಆದರೆ ಸ್ವಲ್ಪ ಸಮಾಧಾನವಾಗಿ ಹುಡುಕು. ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ಹೇಳು? ನೀನು ಬದಲಾಗ್ತಿದೀಯಾ. ನಿನ್ನ ಬದಲಾವಣೆನ ನಿನ್ನ ಹೆಂಡತಿಗೆ ಗೊತ್ತಾಗಬೇಕು. ಆ ರೀತಿ ಇರು. ಅವಳು ನಿನ್ನನ್ನು ಅರ್ಥ ಮಾಡ್ಕೋಬೇಕು. ಆಗಲೇ ಅಲ್ವಾ ಅವಳು ಅಲ್ಲಿ ಯಾಕಿರೋದು ಅಂತ ನಿನಗೆ ಗೊತ್ತಾಗೋದು. ನಾನು ಈ ವಿಷಯದ ಬಗ್ಗೆ ತುಂಬ ಸಲ ಯೋಚನೆ ಮಾಡಿದ್ದೀನಿ ಶಾಂತಮ್ಮ. ಅಂದರೆ ಜಾನ್ವಿ ಅವರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು.